ಹಲೋ, ನನ್ನ ಹೆಸರು ಪೃಥ್ವಿರಾಜ. ಈ ವಿಡಿಯೋದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ವೇರಿಯೇಬಲ್ಸ್ ಅಂದ್ರೇನು ಅಂತೇಳಿ ನೋಡೋಣ. ವೇರಿಯೇಬಲ್ಸ್ ಇನ್ ಪೈಥಾನ್ ಆರ್ ಕಂಟೈನರ್ಸ್ used to store data values. So they act as a symbolic names that reference the memory locations where data is held. ಮತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಯಾವುದೇ ಒಂದು ವೇರಿಯೇಬಲ್ಸ್ನ ಎಕ್ಸ್ಪ್ಲಿಸಿಟ್ ಆಗಿ ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ಆ್ಯನ್ ಡೈನಾಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂತಂದರೆ ವೇರಿಯೇಬಲ್ಸ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಆ ವೇರಿಯೇಬಲ್ಸ್ ಟೈಪ್ ಕೂಡ ಡಿಕ್ಲೇರ್ ಆಗುತ್ತೆ. ಸೊ ನಾವು ಎಕ್ಸ್ಪ್ಲಿಸಿಟ್ ಆಗಿ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ವೇರಿಯೇಬಲ್ಸ್ ಎಕ್ಸಾಂಪಲ್ಸ್ನ ನೋಡೋಣ. ಮೆಸೇಜ್ ಈಸ್ ಈಕ್ವಲ್ ಟು ಒಂದು ಸ್ಟ್ರಿಂಗನ್ನ ಇನ್ಸರ್ಟ್ ಮಾಡ್ತೀನಿ. ಹಲೋ. ವೇರಿಯೇಬಲ್ ಅದು ಒಂದು ಇಂಟಿಜರ್ ಕೂಡ ಆಗಿರ್ಬೋದು. ಉದಾಹರಣೆಗೆ n is equal to 17. ವೇರಿಯೇಬಲ್ ಮೇ ಬಿ ಅನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಉದಾಹರಣೆಗೆ n is equal to 3.141. ವೇರಿಯೇಬಲ್ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಕೂಡ ಆಗಿರ್ಬೋದು. ಉದಾಹರಣೆಗೆ ಈಗ ಟೈಪ್ ಆಫ್ ದ ವೇರಿಯೇಬಲ್ಸ್ನ ನಾವು ನೋಡಬೇಕು ಅಂತಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಟೈಪ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡ್ಬೋದು. ಈಗ ವೇರಿಯೇಬಲ್ಸ್ ಟೈಪ್ಸ್ನ ನೋಡೋಣ. ಮೆಸೇಜ್ ಈ ಒಂದು ವೇರಿಯೇಬಲ್ನ ನಾವು ಯೂಸ್ ಮಾಡಿದ್ವಿ, ಮೀನ್ಸ್ ಡಿಫೈನ್ ಮಾಡಿದ್ವಿ. ಅದರ ಟೈಪ್ನ ನೋಡೋಣ. ಸಾರಿ, ಸೊ ಇಟ್ ಬಿಲಾಂಗ್ಸ್ ಟು ದ ಟೈಪ್ ಆಫ್ ಕ್ಲಾಸ್ ಸ್ಟ್ರಿಂಗ್. ಸೊ ಅದೇ ರೀತಿ n ಇಂಟಿಜರ್ ವ್ಯಾಲ್ಯೂ ನೋಡೋಣ. ನೋಡಿ, ಇಟ್ ಬಿಲಾಂಗ್ಸ್ ಟು ದ ಟೈಪ್ ಇಂಟ್. ಅದೇ ರೀತಿ m ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಟ್ರೂ ವ್ಯಾಲ್ಯೂನ ನೋಡೋಣ. ನೋಡಿ, ಇಟ್ ಬಿಲಾಂಗ್ಸ್ ಟು ದ ಟೈಪ್ ಬೂಲಿಯನ್. ಸೊ ಈ ರೀತಿ ನಾವು ವೇರಿಯೇಬಲ್ಸ್ನ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಡಿಫೈನ್ ಮಾಡ್ಬೋದು. ಮತ್ತು ಡಿಫೈನ್ ಮಾಡಿರೋಂಥ ವೇರಿಯೇಬಲ್ಸ್ನ ಟೈಪ್ಸ್ನ ನಾವು ಟೈಪ್ ಫಂಕ್ಷನ್ನ ಯೂಸ್ ಮಾಡಿಬಿಟ್ಟು ನೋಡ್ಬೋದು. ಪೈಥಾನ್ ರಿಲೇಟೆಡ್ ಈ ಕಾನ್ಸೆಪ್ಟ್ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.